ದೆಹಲಿಯಲ್ಲಿ ನಡೀತಾ ಇರುವಂತಹ ಕಾಂಗ್ರೆಸ್ ಕುರ್ಚಿ ಕದನ, ದೆಹಲಿ ಆಟದ ಬಗ್ಗೆ ಬೆಳಗ್ಗೆಯಿಂದಲೂ ನ್ಯೂಸ್ ಫಸ್ಟ್ ಕಂಟಿನ್ಯೂಸ್ ಕವರೇಜ್ ಅನ್ನು ಮಾಡ್ತಾ ಇದೆ. ಸದ್ಯಕ್ಕೆ ಸಿಕ್ಕಿರುವಂತಹ ಅಪ್ಡೇಟ್ಸ್ ಪ್ರಕಾರ ಸುಮಾರು 40 ನಿಮಿಷಕ್ಕೂ ಹೆಚ್ಚು ಕಾಲ ರಾಹುಲ್ ಗಾಂಧಿ ಅವರು ಸಿಎಂ ಸಿದ್ದರಾಮಯ್ಯನವರ ಜೊತೆಯಲ್ಲಿ ಕ್ಲೋಸ್ ಡೋರ್ ಮೀಟಿಂಗ್ ಅನ್ನು ನಡೆಸಿದ್ರು. ಅದಾದ ಬಳಿಕ ಈಗ ಆ ಸಭೆ ಅಂತ್ಯವಾಗಿದ್ದು ಸದ್ಯ ಲಂಚ್ ಬ್ರೇಕ್ ತೆಗೆದುಕೊಳ್ಳಲಾಗಿದೆ. ಮಧ್ಯಾಹ್ನದ ಭೋಜನಕ್ಕೆ ನಾಯಕರು ತೆರಳಿದ್ದಾರೆ. ಕಾಂಗ್ರೆಸ್ ಕಚೇರಿಗೆ ಹೋಟೆಲ್ನಿಂದ ಊಟವನ್ನು ತರಿಸಲಾಗಿದೆ. ಇಂದಿರಾ ಭವನಕ್ಕೇನೆ ಊಟವನ್ನು ತರಿಸಲಾಗಿದೆ. ಸಿದ್ದರಾಮಯ್ಯ ಜೊತೆ ಸಭೆ ಅಂತ್ಯ ಆಗಿದೆ. ಈಗ ಡಿ.ಕೆ. ಶಿವಕುಮಾರ್ ಅವರ ಸರದಿ ಇರುವಂಥದ್ದು. ತಮ್ಮ ಸರದಿಗಾಗಿ ಬೆಳಗ್ಗೆಯಿಂದಲೂ ಕಾಯ್ತಾ ಇದ್ರು ಡಿ.ಕೆ. ಶಿವಕುಮಾರ್ ಅವರು. 40 ನಿಮಿಷಗಳಿಗೂ ಹೆಚ್ಚು ಕಾಲ ಕ್ಲೋಸ್ ಡೋರ್ ಸಭೆಯನ್ನ ಮಾಡಿದ್ದಾರೆ ಸಿಎಂ ಸಿದ್ದರಾಮಯ್ಯನ ಅವರ ಜೊತೆಯಲ್ಲಿ. ನಾಯಕತ್ವ ಬದಲಾವಣೆಯ ಬಗ್ಗೆ ಸಿದ್ದರಾಮಯ್ಯ ಜೊತೆ ಸುದೀರ್ಘ ಚರ್ಚೆಯನ್ನ ನಡೆಸಲಾಗಿರುವಂಥದ್ದು. ಸಂಪುಟ ಪುನರ್ರಚನೆಯ ಬಗ್ಗೆ ಸಿದ್ದರಾಮಯ್ಯ ಹಕ್ಕು ಮಂಡನೆಯನ್ನ ಮಾಡಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಡಿ.ಕೆ. ಶಿವಕುಮಾರ್ ಅವರ ಜೊತೆಯಲ್ಲೂ ಕೂಡ ಹೈಕಮಾಂಡ್ ನಾಯಕರು ಚರ್ಚೆಯನ್ನ ಮಾಡೋದಕ್ಕಿದೆ. ಸಿದ್ದರಾಮಯ್ಯನವರ ಒನ್ಲೈನ್ ಅಜೆಂಡಾ, ಪ್ರಮುಖ ಅಜೆಂಡಾ ಸಂಪುಟ ಪುನರ್ರಚನೆ. ಸಿದ್ದರಾಮಯ್ಯನವರ ಜೊತೆಯಲ್ಲಿ ನಡೆದಿದ್ದಂತಹ ಕ್ಲೋಸ್ ಡೋರ್ ಮೀಟಿಂಗ್ ಈಗ ಅಂತ್ಯವಾಗಿರುವಂಥದ್ದು. 40ಕ್ಕೂ ಹೆಚ್ಚು ನಿಮಿಷಗಳ ಕಾಲ ರಾಹುಲ್ ಗಾಂಧಿ ಅವರು ಸಿದ್ದರಾಮಯ್ಯನವರ ಜೊತೆ ಪ್ರತ್ಯೇಕ ಸಭೆಯನ್ನ ನಡೆಸಿದ್ದಾರೆ. ಅದಕ್ಕೂ ಮೊದಲು ಸುಮಾರು 2 ಗಂಟೆಗಳ ಕಾಲ 4 ನಾಯಕರು, ಹೈಕಮಾಂಡ್ನ ನಾಯಕರು ಸಿದ್ದರಾಮಯ್ಯನವರ ಜೊತೆ ಸಭೆಯನ್ನ ನಡೆಸಿದರು. ಈ ಎರಡೂ ಸಂದರ್ಭಗಳಲ್ಲೂ ಸಿಎಂ ಸಿದ್ದರಾಮಯ್ಯನವರು ಒಲವು ತೋರಿರುವಂಥದ್ದು ಸಂಪುಟ ಪುನರ್ರಚನೆಯ ಬಗ್ಗೆ. ನಾಯಕತ್ವ ಬದಲಾವಣೆಯಲ್ಲ, ಸಂಪುಟ ಪುನರ್ರಚನೆಯ ಬಗ್ಗೆ ಸಿಎಂ ಸಿದ್ದರಾಮಯ್ಯನವರು ಒತ್ತು ಕೊಟ್ಟಿದ್ದಾರೆ, ಒಲವು ತೋರಿದ್ದಾರೆ. ಅದೇ ಅಭಿಪ್ರಾಯವನ್ನು ಅಲ್ಲೂ ಕೂಡ ವ್ಯಕ್ತಪಡಿಸಿದ್ದಾರೆ. ಬೆಳಗ್ಗೆಯಿಂದಲೂ ಇದ್ದಿದ್ದಂತಹ ಕುತೂಹಲ, ಬೆಳಗ್ಗೆ ಅನ್ನೋದಕ್ಕಿಂತಲೂ ನಿನ್ನೆಯಿಂದಲೂ ಇದ್ದಿದ್ದಂತಹ ಕುತೂಹಲ ಅದೇನೆ. ಯಾವಾಗ ಸಿಎಂ ಸಿದ್ದರಾಮಯ್ಯನವರಿಗೆ ಹೈಕಮಾಂಡ್ ನೀವು ದೆಹಲಿಗೆ ಬನ್ನಿ ಅಂತೇಳಿ ಬುಲಾವ್ ಕೊಡ್ತೋ ಆಗಿನಿಂದಲೂ ಇದೇ ಕುತೂಹಲ ಇತ್ತು. ದೆಹಲಿಯಿಂದಲೇ ನಮ್ಮ ಪ್ರತಿನಿಧಿ ಹರೀಶ್ ನಾನ್ ಸ್ಟಾಪ್ ವರದಿಯನ್ನು ಮಾಡ್ತಾ ಇದ್ದಾರೆ. ಕಂಟಿನ್ಯೂಸ್ ಕವರೇಜನ್ನು ಅವರು ಅಲ್ಲಿಂದ ಕೊಡ್ತಾ ಇದ್ದಾರೆ. ಇದನ್ನು ಕಂಪ್ಲೀಟಾಗಿ ಫಾಲೋಅಪ್ ಮಾಡ್ತಾ ಇದ್ದಾರೆ. ಈಗ ಹರೀಶ್ ಅವರು ಫೋನ್ ಸಂಪರ್ಕದಲ್ಲಿದ್ದಾರೆ. ಹರೀಶ್, ಸುಮಾರು 40 ನಿಮಿಷಗಳ ಕಾಲ ನಡೆದಂತಹ ಕ್ಲೋಸ್ ಡೋರ್ ಮೀಟಿಂಗ್, ಆ ಕ್ಲೋಸ್ ಡೋರ್ ಮೀಟಿಂಗಲ್ಲಿ ರಾಹುಲ್ ಗಾಂಧಿ ಜೊತೆಯಲ್ಲಿ ಏನೆಲ್ಲ ಚರ್ಚೆ ಆಯಿತು? ನವೀನ್, ಬಹಳ ಮುಖ್ಯವಾಗಿರುವಂತದ್ದು ಕಾಂಗ್ರೆಸ್ ಹೈಕಮಾಂಡ್ ನ ಹೈ ವೋಲ್ಟೇಜ್ ಮೀಟಿಂಗ್ ಈಗ ಬೆಳಗ್ಗೆಯಿಂದಲೂ ಕೂಡ ನಡೀತಾ ಇದೆ. ಸೊ ಹಾಗಾಗಿ ಸಿಎಂ ಸಿದ್ದರಾಮಯ್ಯ ಮತ್ತೆ ರಾಹುಲ್ ಗಾಂಧಿ ಅವರ ಜೊತೆಗಿನ ಮಾತುಕತೆ ಈಗ ಮುಕ್ತಾಯ ಆಗಿದೆ. ಒಂದು ಸಿಎಂ ಸಿದ್ದರಾಮಯ್ಯ ರಾಹುಲ್ ಗಾಂಧಿ ಅವರು ಸುಮಾರು 40 ನಿಮಿಷಕ್ಕೂ ಹೆಚ್ಚು ಹೊತ್ತು ಸುದೀರ್ಘವಾಗಿ ಚರ್ಚೆ ನಡೆಸಿದ್ದಾರೆ. ಸೊ ಒಂದು ರಾಜ್ಯದ ರಾಜಕೀಯ ವಿಚಾರಗಳಾಗಿರ್ಬೋದು, ಮತ್ತೆ ಒಂದು ನಾಯಕತ್ವ ವಿಚಾರ ಆಗಿರ್ಬೋದು, ಸಂಪುಟ ಪುನರ್ರಚನೆ ಸೇರಿದಂತೆ ಹಲವು ವಿಚಾರಗಳಿಗೆ ಸಂಬಂಧಪಟ್ಟಂಗೆ ಸಿಎಂ ಸಿದ್ದರಾಮಯ್ಯ ರಾಹುಲ್ ಗಾಂಧಿ ಅವರ ಮುಂದೆ ಮುಕ್ತವಾಗಿ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಅದೆಲ್ಲಕ್ಕಿಂತಲೂ ರಾಜ್ಯಸಭೆ ಚುನಾವಣೆ ಸಂಬಂಧಪಟ್ಟಂಗೂ ಕೂಡ ಸಿಎಂ ಸಿದ್ದರಾಮಯ್ಯ ಅವರ ಜೊತೆ ರಾಹುಲ್ ಗಾಂಧಿ ಅವರು ಚರ್ಚೆ ನಡೆಸಿದ್ದಾರೆ ಅನ್ನುವಂಥ ಮಾಹಿತಿ ಲಭ್ಯ ಆಗ್ತಿದೆ. ಮತ್ತೆ ನಾಯಕತ್ವ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಆಗ್ತಿರುವಂತಹ ಗೊಂದಲ ಏನಿದೆ, ಆ ಗೊಂದಲಕ್ಕೆ ತೆರೆ ಎಳೆಯಬೇಕು ಅನ್ನುವಂಥ ಮನವಿಯನ್ನ ಸಿಎಂ ಸಿದ್ದರಾಮಯ್ಯ ರಾಹುಲ್ ಗಾಂಧಿ ಅವರ ಮುಂದೆ ಮಾಡಿದ್ದಾರೆ ಅನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಸೊ ಹಾಗಾಗಿ ಈಗ ಇನ್ನು 2 ವರ್ಷಗಳಿದ್ದಾವೆ. ಹಾಗಾಗಿ ಈಗ ಸಿದ್ಧತೆಗಳನ್ನು ಮಾಡ್ಕೊಳ್ಬೇಕಾಗತ್ತೆ. ಮುಂದಿನ ಚುನಾವಣೆಗೆ ಬ್ಯಾಕ್ ಟು ಬ್ಯಾಕ್ ಚುನಾವಣೆಗಳನ್ನ ಎದುರಿಸಬೇಕಾಗತ್ತೆ. ಈ ಹಿನ್ನೆಲೆಯಲ್ಲಿ ಆಡಳಿತದ ಮೇಲೆ ಕೂಡ ಪರಿಣಾಮ ಬೀರಿದೆ. ಸೊ ಆದಷ್ಟು ಬೇಗ ನಾಯಕತ್ವ ಗೊಂದಲಕ್ಕೆ ತೆರೆ ಎಳಿಬೇಕು, ಈ ವಿಚಾರವಾಗಿ ಸ್ಪಷ್ಟ ನಿಲುವನ್ನು ತೆಗೆದುಕೊಳ್ಬೇಕು ಅನ್ನುವಂಥ ಮನವಿಯನ್ನು ಕೂಡ ಮಾಡಿದ್ದಾರೆ ಅಂತ ಹೇಳಲಾಗ್ತಿದೆ. ಸಿಎಂ ಸಿದ್ದರಾಮಯ್ಯ ಅವರ ಸಂಪೂರ್ಣ ಅಭಿಪ್ರಾಯವನ್ನ ಅವರ ಅಭಿಪ್ರಾಯವನ್ನ ಆಲಿಸಿರುವಂತಹ ರಾಹುಲ್ ಗಾಂಧಿ ಅವರು ಈಗ ಡಿ.ಕೆ. ಶಿವಕುಮಾರ್ ಜೊತೆಗೆ ಚರ್ಚೆ ನಡೆಸ್ತಾರೆ ಅನ್ನುವಂಥ ಮಾಹಿತಿ ಲಭ್ಯ ಆಗ್ತಾ ಇರುವಂಥದ್ದು. ನವೀನ್, ಹರೀಶ್, ಈಗ ಸಿಎಂ ಸಿದ್ದರಾಮಯ್ಯನವರ ಜೊತೆಯಲ್ಲಿ ಯಾವ ಮಾದರಿಯಲ್ಲಿ ಮೀಟಿಂಗ್ ನಡೀತೋ ಅದೇ ರೀತಿಯಲ್ಲಿ ನಡೆಯುತ್ತಾ? ಮೊದಲಿಗೆ ಹೈಕಮಾಂಡ್ನ 4 ನಾಯಕರು ಕುಳಿತುಕೊಂಡು ಅಭಿಪ್ರಾಯವನ್ನು ಆಲಿಸಿ ಅದಾದ ನಂತರ ರಾಹುಲ್ ಗಾಂಧಿ ಅವರು ಪ್ರತ್ಯೇಕವಾಗಿ ಸಭೆ ನಡೆಸುವ ಸಾಧ್ಯತೆಗಳಿದೆಯಾ ಡಿ.ಕೆ. ಶಿವಕುಮಾರ್ ಅವರ ಜೊತೆ? ಖಂಡಿತವಾಗಿ ನವೀನ್, ಯಾಕಂತಂದ್ರೆ ಒಂದು ವೇಣುಗೋಪಾಲ್ ಆಗಿರ್ಬೋದು, ಸುರ್ಜೇವಾಲ, ಮಲ್ಲಿಕಾರ್ಜುನ ಖರ್ಗೆ, ರಾಹುಲ್ ಗಾಂಧಿ ಇವರೆಲ್ಲರೂ ಕೂಡ ಒಂದು ಹಂತದಲ್ಲಿ ಕುತ್ಕೊಂಡು ಚರ್ಚೆ ಮಾಡ್ತಾರೆ. ಅದಾದ ನಂತರ 1-to-1 ರಾಹುಲ್ ಗಾಂಧಿ ಅವರು ಚರ್ಚೆಯನ್ನ ನಡೆಸ್ತಾರೆ. ಅದೇ ಇದನ್ನ ಮತ್ತೆ ಡಿ.ಕೆ. ಶಿವಕುಮಾರ್ ಅವ್ರಿಗೂ ಕೂಡ ಸರಣಿ ಸಭೆಯನ್ನ ನಡೆಸ್ತಾರೆ. ಇದು ಸಂಜೆವರೆಗೂ ಸರಣಿ ಮ್ಯಾರಥಾನ್ ಮೀಟಿಂಗ್ ಕೂಡ ನಡೆಯುತ್ತೆ ಅಂತ ಹೇಳಲಾಗ್ತದೆ. ಹಾಗಾಗಿ ಸದ್ಯಕ್ಕೆ ಇದು ಮುಗಿಯುವಂತ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಇಡೀ ದಿನ ಸಭೆ ನಡೆಸಿದ್ರು ಅಂತಿಮವಾಗಿ ಏನು ಪಿಕ್ಚರು ಅನ್ನುವಂಥದ್ದು ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿದೆ. ಅಂದ್ರೆ ಅದು ಸಕ್ಸಸ್ ಆಗುತ್ತೆ, ನಾಯಕತ್ವ ವಿಚಾರಕ್ಕೆ ಇವತ್ತಿಗೆ ಬ್ರೇಕ್ ಬೀಳುತ್ತಾ ಅಥವಾ ಇಲ್ವಾ ಅನ್ನುವಂಥದ್ದು ಕೂಡ ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿದೆ ನನಗೆ. ಹರೀಶ್, ನೀವು ಕೂಡ ಬೆಳಗ್ಗೆಯಿಂದ ಅಲ್ಲಿ ಗ್ರೌಂಡ್ ಝೀರೋನಲ್ಲಿ ಇದ್ಕೊಂಡು ಅಲ್ಲಿಂದಲೇ ಎಲ್ಲ ಅಲ್ಲಿಯ ವಾತಾವರಣ ಹೇಗಿದೆ ಅಂತ, ಯಾಕಂದ್ರೆ ಎಲ್ಲವನ್ನು ನೀವು ಅಲ್ಲಿದ್ಕೊಂಡು ಗಮನಿಸ್ತಾ ಇದ್ದೀರಾ. ಹೈಕಮಾಂಡ್ನ ಒಲವು ಯಾವ ಕಡೆ ಇದೆ ಅಂತ ಹಾಗೆ ಸಂಪರ್ಕದಲ್ಲಿರಿ ಹರೀಶ್. ಒಂದೇ ಸೆಕೆಂಡ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.